ಬ್ರಾಹ್ಮಿ ಸೊಪ್ಪು ಅಂದರೆ ಎಲ್ಲರಿಗೂ ನೆನಪಾಗುವುದು ಅದರ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಶಕ್ತಿ. ಹೌದು, ಇದು ಆಯುರ್ವೇದದಲ್ಲಿ ಮೆದುಳಿಗೆ ಉತ್ತಮ ಆಹಾರ ಅಂತಲೇ ಪ್ರಸಿದ್ಧವಾಗಿದೆ. ಈ ವಿಡಿಯೋದಲ್ಲಿ ರುಚಿಯಾದ ತಂಬುಳಿಯನ್ನು ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಹಂತ ಹಂತವಾಗಿ ತೋರಿಸ್ತೇನೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ಇವತ್ತು ಈ ವಿಡಿಯೋದಲ್ಲಿ ನಾವು ಅತಿ ಸುಲಭದಲ್ಲಿ 10 ನಿಮಿಷದಲ್ಲಿ ಬ್ರಾಹ್ಮಿ ತಂಬುಳಿಯನ್ನು ಹೇಗೆ ಮಾಡೋದಂತ ಹೇಳಿ ನೋಡುವ. ಬ್ರಾಹ್ಮಿದ್ದು ತಂಬುಳಿ ಮಾಡಲಿಕ್ಕೆ, ಈ ಒಂದೆಲಗ ಅಂತ ಸಹ ಹೇಳ್ತಾರಲ್ಲ, ಅದರ ತಂಬುಳಿ ಮಾಡಲಿಕ್ಕೆ ಸ್ವಲ್ಪವೇ ಐಟಮ್ ಸಾಕು. ತುಂಬ ಈಸಿಲಿ ಬೇಗ ಮಾಡಲಿಕ್ಕೆ ಆಗ್ತದೆ ಮನೆಯಲ್ಲಿ. ತುಂಬ ಹೆಲ್ದಿ ಸಹ. ಅದಕ್ಕೆ ಬೇಕಾದ ಐಟಮ್ಸ್ ಇಷ್ಟೇ: ಸ್ವಲ್ಪ ಮಜ್ಜಿಗೆ, ಮತ್ತು ಫ್ರೆಶ್ ಒಂದೆಲಗ, ಮತ್ತು ಸ್ವಲ್ಪ ತುರಿದ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಕರಿಮೆಣಸು ಮತ್ತು ಕರಿಬೇವು. ಇಷ್ಟನ್ನು ಯೂಸ್ ಮಾಡಿ ನಾವು ಬ್ರಾಹ್ಮಿ ತಂಬುಳಿಯನ್ನು ಮಾಡ್ಬೋದು. ಹೇಗೆ ಮಾಡುವ ಅಂತ ಹೇಳಿ ನೋಡುವ. ಫಸ್ಟಿಗೆ ಎಲ್ಲ ಐಟಮ್ಸನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡುವ. ತುರಿದ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಕರಿಬೇವು, ಮತ್ತು ಲಾಸ್ಟಿಗೆ ಒಂದೆಲಗ ಹಾಕಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ಅದನ್ನು ಚೆಂದ ಮಾಡಿ ಪೇಸ್ಟ್ ಮಾಡುವ. ಉಪ್ಪು ಸಹ ಇಂಪಾರ್ಟೆಂಟ್. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡುವ. ಅದು ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದೀಗ ನೈಸ್ ಗ್ರೈಂಡ್ ಆಗಿದೆ. ಇದನ್ನೀಗ ಮಜ್ಜಿಗೆ ಒಟ್ಟಿಗೆ ಮಿಕ್ಸ್ ಮಾಡಿ ತಂಬುಳಿ ಮಾಡುವ. ಈಗ ಮಜ್ಜಿಗೆ ಹಾಕಿ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ಆಯಿತು. ನಮಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು. ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳು ಸಹ ಅಲ್ಲ. ಇಷ್ಟಿದ್ರೆ ಒಳ್ಳೆಯದಾಗ್ತದೆ. ನಿಮಗೆ ಹೇಗೆ ಮಾಡಬೇಕಂತಿದ್ರೆ ಹಾಗೆ ಮಾಡ್ಬೋದು. ದಪ್ಪ ಬೇಕಿದ್ರೆ ದಪ್ಪ ಸಹ ಇಡ್ಬೋದು, ಅಥವಾ ಮಜ್ಜಿಗೆ ಇನ್ನೂ ಸಹ ಮಜ್ಜಿಗೆ ಹಾಕಿ ತೆಳು ಮಾಡ್ಬೋದು. ಇದಕ್ಕೀಗ ಒಗ್ಗರಣೆ ಹಾಕಿದರೆ ಆಯಿತು. ಹಾಕಲಿಕ್ಕೆ ಅಮ್ಮ ತುಪ್ಪ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ತಾರೆ. ಅಷ್ಟು ಸಾಕು. ಬ್ರಾಹ್ಮಿದು ತಂಬುಳಿ, ಒಂದೆಲಗದು ತಂಬುಳಿ ರೆಡಿಯಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ಹೇಳಿ ಮತ್ತೆ ಹೇಗೆ ಆಗಿದೆ ಅಂತ ಟೇಸ್ಟ್.